ಕಳಿಸ್ತೀನಿ ಬಿಡಿ ಸರ್. ಹಾಂ ಮೇಡಮ್ ಬನ್ನಿ. ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮ ಅಭಿವೃದ್ಧಿ ಸಂಘದ ಜಿಲ್ಲಾ ಘಟಕಕ್ಕೆ 2026-29ನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆದ ಚುನಾವಣೆ ಯಶಸ್ವಿಯಾಗಿ ಜರುಗಿತು. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಪೈಪೋಟಿಯಲ್ಲಿ ಮಹೇಶ್ 77 ಮತ ಪಡೆದು ಜಯಭೇರಿ ಸಾಧಿಸಿದರೆ ಪರಾಜಿತ ಅಭ್ಯರ್ಥಿ 42 ಮತ ಪಡೆದಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಸಂಪ್ರಜ್ 66 ಮತ ಪಡೆದು ಗೆಲುವು ಸಾಧಿಸಿದರು. ಮಂಗಳಾಂಬ 61 ಮತ ಪಡೆದು ವಿಜೇತರಾದರು. ಉಳಿದಂತೆ ಪ್ರಮುಖ ಹುದ್ದೆಗಳಿಗೆ ಅವಿರೋಧ ಆಯ್ಕೆ ನಡೆದಿದ್ದು, ರಾಜ್ಯ ಪರಿಷತ್ ಸದಸ್ಯರಾಗಿ ದೀಪಾ, ಉಪಾಧ್ಯಕ್ಷರಾಗಿ ಮೋಹನ್, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಮುಳಬಾಗಿಲಿನ ಭವಾನಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ಮುಳಬಾಗಿಲಿನ ರಮೇಶ್ ಹಾಗೂ ಸುನೀತಾ ಮತ್ತು ಕ್ರೀಡಾ ಕಾರ್ಯದರ್ಶಿಯಾಗಿ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಜಿಲ್ಲಾ ಘಟಕದ ಕೋಲಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಚುನಾವಣೆ ಏನು 2026-29ನೇ ಸಾಲಿನ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನನಗೆ ಹೆಚ್ಚಿನ ಮತ ಕೊಟ್ಟು ನನ್ನನ್ನು ಜಯಶೀಲರಾಗಿ ಮಾಡಿರ್ತಾರೆ. ಅದಕ್ಕೆ ನಾನು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ನಮ್ಮ ಟೀಮ್ನ ಸಂಪ್ರಾಜ್ರವರು 66 ಮತಗಳನ್ನು ಪಡೆದು ಅವರು ಜಯಶೀಲರಾಗಿ ಖಜಾಂಚಿ ಆಗಿರ್ತಾರೆ. ಮತ್ತೊಬ್ಬರು ಮಂಗಳಾಂಬಾರವರು ಇವರು ಚುನಾವಣೆಯಲ್ಲಿ 61 ಮತಗಳನ್ನು ಪಡೆದುಕೊಂಡು ಜಯಶೀಲರಾಗಿರ್ತಾರೆ. ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿ ದೀಪಾ ಮೇಡಮ್ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಮತ್ತೊಬ್ಬರು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಭವಾನಿ ಮೇಡಮ್ ಅವರು ಮುಳಬಾಲ್ನವರು ಅವರು ಅವಿರೋಧ ಆಯ್ಕೆ ಆಗಿರ್ತಾರೆ. ಸುನೀತಾರವರು ಅವಿರೋಧ ಆಯ್ಕೆ ಆಗಿರ್ತಾರೆ ಸಂಘಟನಾ ಕಾರ್ಯದರ್ಶಿ. ಉಪಾಧ್ಯಕ್ಷರಾಗಿ ಯುವ ನಾಯಕ ನಮ್ಮ ಮೋಹನ್ ರವರು ಆಯ್ಕೆ ಆಗಿರ್ತಾರೆ ಅವಿರೋಧ ಆಯ್ಕೆ. ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಮುಳಬಾಲ್ನ ರಮೇಶ್ ಅವರು ಆಯ್ಕೆ ಆಗಿರ್ತಾರೆ. ಇದು ಒಟ್ಟು 9 ಜನರ ಟೀಮ್. ನಮ್ಮ ಟೀಮ್ ಏನಿದೆ ನಾಗರಾಜ್ ಕ್ರೀಡಾ ಕಾರ್ಯದರ್ಶಿ ಆಗಿರ್ತಾರೆ. ನಮ್ಮ ಟೀಮ್ ಏನಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು RDPR ಟೋಟಲ್ ಕೋಲಾರ ಜಿಲ್ಲೆಯ RDPR ಏನು ನೌಕರರಿದ್ದಾರೆ ಇವರ ಒಂದು ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ. ಮತ್ತು ಸುಮಾರು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳಿದ್ದಾವೆ. ನಮ್ಮದು ಸೀನಿಯಾರಿಟಿ ಪಟ್ಟಿ ಆಗ್ಬೋದು, ಸುಮಾರು 10 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಕಾಂಪಿಟೇಟ್ ಮಾಡಿ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಒಂದು ನ್ಯಾಯವನ್ನು ಒದಗಿಸ್ತೀವಿ. ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಸೆಕ್ರೆಟರೀಸ್ ಆಗ್ಬೋದು, ಬಿಲ್ ಕಲೆಕ್ಟರ್ಸ್ ಆಗ್ಬೋದು, ಜಲಗಾರರಾಗ್ಬೋದು, ಅಕೌಂಟೆಂಟ್ಸ್ ಆಗ್ಬೋದು, ಮಿನಿಸ್ಟ್ರಲ್ ಸ್ಟಾಫ್ ಆಗ್ಬೋದು, ಎಲ್ಲರನ್ನೂ ಒಮ್ಮತಕ್ಕೆ ತೆಗೆದುಕೊಂಡು ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಮುಂದೇನೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕಳಿಸ್ತೀನಿ ಬಿಡಿ ಸರ್.